ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲ್ದು ಒಂದು ಮಾರುತಿ ಓಮಿನಿ ವ್ಯಾನು ಸೇಲಿಗೆ ಬಂದ ವೀಕ್ಷಕರೇ. ಬರೀ 48,000 ಕಿಲೋಮೀಟರ್ ಓಡಿದೆ. ಫುಲ್ ಶೋರೂಮ್ ಟ್ರ್ಯಾಕ್ ಇರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಳ್ಳೆ ಕಂಡೀಷನ್ ಇರೋಂಥ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸರಿ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಾವು ಒಂದು ಯೂಟ್ಯೂಬ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅವಲ್ಲಿ ನಿಮಗೆ ಅಲ್ಲಿ ವೀಡಿಯೋಸ್ ಆಪ್ಷನ್ಸ್ ಹೋದರೆ ಎಲ್ಲ ಗಾಡಿಗಳು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಈ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್, ಮಾರುತಿ ಸುಜುಕಿ ಓಮಿನಿ ಹಾಂ 2016. ಹಾಂ ಆಮೇಲೆ 2031 ತನಕನೂ ಎಫ್ ಸಿ ಇದೆ. ಓಕೆ ಇನ್ಸೂರೆನ್ಸ್ ಇನ್ನೂ 6 ತಿಂಗಳಿದೆ. ಓಕೆ ಥರ್ಡ್ ಓನರ್ ಆಗಿದೆ. ಓಕೆ ಆಮೇಲೆ ಇನ್ನೂ ಒಂದು 50,000 ಓಡಿಲ್ಲ ಸರ್ ಗಾಡಿ. ಹಾಂ ಫುಲ್ಲು ಶೋರೂಮ್ ಹಿಸ್ಟ್ರಿ ಇದೆ. ಟೋಟಲ್ ಎಷ್ಟು ಹೊಡಿದೆ ಕಿಲೋಮೀಟ್ರು? ಒಂದು 48,000 49,000 ಒಳಗಡೆ ಓಡಿದೆ ಗಾಡಿ. ಓಕೆ, ಅಂದರೆ ಅಲ್ಲಿವರೆಗೂ ಫುಲ್ ಶೋರೂಮ್ ಟ್ರ್ಯಾಕ್ ಇದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. 3 ಓನರ್ ಆದರೆ ಶೋರೂಮ್ ಟ್ರ್ಯಾಕ್ ಇದೆ. ಹಾಂ, 3 ಓನರ್ ಶೋರೂಮ್ ಟ್ರ್ಯಾಕ್ ಇದೆ. ಆದರೆ 3 ಓನರ್ ಅಂದ್ರೂ ಅದು ಓನರ್ ಜಾಸ್ತಿ ಆಗ್ತಾ ಇರಲಿಲ್ಲ. ಅಣ್ಣ ತಮ್ಮಂದ್ರಲ್ಲಿ ಅದು ಗಾಡಿ ಆಗಿತ್ತು, ಓಕೆ ಸೇಲ್ ಆಗಿತ್ತು. ಆಮೇಲೆ ನಾನು ತಗೊಂಡಿದ್ದು. ಈಗ ಗಾಡಿ ಪೆಟ್ರೋಲ್ ಒಂದೇನಾ? ಪ್ಯೂರ್ ಪೆಟ್ರೋಲ್ ಸರ್. LPG CNG ಏನಿಲ್ಲ? ಏನು ಇಲ್ಲ. ಓಕೆ, ಏನು 7 ಸೀಟ್ರಾ? ಇಲ್ಲ ಸರ್, 5 ಸೀಟ್ರು. 5 ಒಂದು ಸೀಟು ಎಕ್ಸ್ಟ್ರಾ ಹಾಕ್ಸಿದ್ದೀನಿ ನಾನು. ಓಕೆ, ಟೈರ್ಗಳೆಲ್ಲ ಹೆಂಗಿದಾವೆ ಸರ್? ಸರ್ ಎಲ್ಲ 75% ಚೆನ್ನಾಗಿದೆ ಸರ್. ಐಟ್ ಟೈರು. ಬಾಡಿಲಿ ಏನೇನು ರೀಪೇಂಟು ಟಚಪ್ ಆಗಿದಾವ? ಏನು ಇಲ್ಲ ಸರ್, ಎಲ್ಲ ಪಕ್ಕಾ ಕಂಡೀಷನ್ ಆಗಿದೆ ಗಾಡಿ. ಇಲ್ಲ ₹1 ಖರ್ಚುನೂ ಇಲ್ಲ. ಓಕೆ. ಆಮೇಲೆ ಅದು ಒಂದು ಸ್ವಲ್ಪ ಸ್ಪೀಕರ್ಗಳಿಲ್ಲ. ಹಾಂ. ಅದು ಸ್ಪೀಕರ್ಗಳದ್ದು ವೈರೆಲ್ಲ ಕಟ್ ಮಾಡಿಬಿಡ್ತಾ ಇದಾರೆ ಅಂತಾನೆ ಫಸ್ಟ್ ಓನರು ಮಾರಿದ್ದು ಗಾಡಿ. ಅವ್ರ ಅಣ್ಣ ತಮ್ಮಂದ್ರಲ್ಲಿ ಏನೋ ಕ್ಲಿಕ್ ಆಗಿದೆ ಅಂತ. ಇವಾಗ ಈ ಸ್ಪೀಕರ್ ಮಾತ್ರ ಅದಿಲ್ಲ. ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಬರೀ ಸ್ಪೀಕರ್ ಒಂದು ₹3-400 ಕೊಟ್ಟರೆ ಸ್ಪೀಕರ್ಗಳು ಹಾಕ್ಕೊಡ್ತಾರೆ ಅಷ್ಟೇ. ಓಕೆ, ಇನ್ನೂ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದಾವೆ ಗಾಡೀಲಿ? ಏನೂ ಇಲ್ಲ ಸರ್, ಅದೇ ನಾನು ಏನು ಹಾಕ್ಸಿಲ್ಲ. ಅದು ಶೋರೂಮಿಂದ ಹೆಂಗೆ ಬಂದಿತ್ತು ಅವರು ಹಂಗೆ ಯೂಸ್ ಮಾಡಿ ನಾನು ಕೊಟ್ಟಿರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಹಾಕ್ಸಿಲ್ಲ ಸರ್. ಅದು ಸೀಟ್ ಒಂದು ಹಾಕ್ಸಿದ್ದೀನಿ ಅಷ್ಟೇ. ಓಕೆ, ಈಗ ಗಾಡಿ ಮೇಲೆ ಫೈನಾನ್ಸು ಎಲ್ಲ ನಿಮ್ಗೆ ಏನಿಲ್ವಲ್ಲ? ಏನಿಲ್ಲ ಸರ್. ನಿಮ್ಮ ಕಡೆ ಇದಾವೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ಲು? ಹಾಂ, ಎಲ್ಲ ಒರಿಜಿನಲ್ ನನ್ನ ಹತ್ರನೇ ಇದೆ. ಓಕೆ, ಇವಾಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನು? ಸರ್, ಮೈಸೂರು ಡಿಸ್ಟಿಕ್ಕು, ನಂಜನಗೂಡು ತಾಲೂಕು. ನಂಜನಗೂಡೇನಾ? ಹಾಂ, ನಂಜನಗೂಡು ಟೌನಲ್ಲೇ. ಓಕೆ, ಏನು ಹೇಳ್ತೀರಾ ಗಾಡಿಗೆ ರೇಟು? ಸರ್, 295 ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. ನೋಡಿ, 16 ಮಾಡಲ್ ಅಂತೀವಿ, ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಗಾಡಿ ಆ ಥರ ಕ್ಲೀನ್ ಆಗಿದೆ, ಕಂಡೀಷನ್ ಇದೆ ಸರ್. ಮುಂದೆ ಬಂದರೆ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಟ್ಬಿಡ್ತೀನಿ ಸರ್. ಏನೂ ಇಲ್ಲ, ಬಂದರೆ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ. ಸರಿ, ನಂಬರ್ ಇದೆ ಹಾಕಿಲ್ಲ? ಇದೇ ಆಗಿ ಸರ್ ನಮ್ಮ. ಸರಿ ಸರ್, ಓಕೆ.